ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಶ್ರೀ ಗೌಡ ವ್ಲಾಗ್ಸ್. ಮೊದಲಿಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇವತ್ತಿನ ನನ್ನ ವ್ಲಾಗಲ್ಲಿ ನಮ್ಮ ತೋಟದ ಮನೆ ಫ್ಯಾಮಿಲಿ ಪಾರ್ಕಲ್ಲಿ ಹೊಸ ವರ್ಷನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಪ್ಡೇಟ್ ಮಾಡಿದ್ದೀನಿ. ಪ್ಲೀಸ್ ನೋಡಿ. ಸೆಲೆಬ್ರೇಷನ್ಗೆ ಅಂತಲೇ ಒಂದು ಪ್ರೈವೇಟ್ ಪ್ಲೇಸ್ ಮಾಡಿಕೊಂಡು ನಾವು ಯಾಕೆಲ್ಲ ಹೊರಗಡೆ ಹೋಗಬೇಕು ಅಂತ ಎಲ್ಲರೂ ಶೇರ್ ಹಾಕೊಂಡು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮುಂಚೆನೇ ಸೀರಿಯಲ್ ಲೈಟ್ನ ಬಿಡಿಸಿದ್ವಿ. ಪಾರ್ಕ್ಗೆ ಒಂದು ಇವೆಂಟ್ ಇತ್ತು, ನಮ್ಮ ಕಸಿನ್ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಲೈಟಿಂಗ್ಸ್ ಹಾಗೆ ಇರಲಿ, ಕಂಟಿನ್ಯೂ ಆಗಲಿ, 5 days ಇನ್ನೇನು ನ್ಯೂ ಇಯರ್ ಹತ್ರ ಇದೆ ಅಂತೇಳಿ ಹಾಗೆ ಬಿಡಿಸಿದ್ವಿ. ನ್ಯೂ ಇಯರ್ವರೆಗೂ ಲೈಟ್ ಹಾಗೇನೆ ಇತ್ತು. ಡೈಲಿ ಈವ್ನಿಂಗ್ 6ಗೆ ಆನ್ ಮಾಡ್ತಾ ಇದ್ವಿ. ಅವರೆಕಾಳು ಸೀಸನ್ ಇದ್ದಿದ್ದರಿಂದ ಬೋಟಿಗೆ ಅವರೆಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ನೋಡ್ಕೆ ಕೂತ್ಕೊಂಡು ಸುಳ್ಕೊಂಡ್ವಿ. ನನ್ನ ಮಗ ದೊಡ್ಡವನ್ ಭವಿಷ್ಯ ಸೈಕಲ್ ತಂದು ಪಾರ್ಕಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಿದ್ದ, ಅದ್ರ ಹಿಂದೆ ಚಿಕ್ಕವನು ಹೋಗ್ತಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೊಡೆದಿದ್ದಕ್ಕೆ ಬಂದು ನಾನು ಹಿಂದೆ ಬಂದು ಹೌಸ್ಕೊಂಡು ಕೂತಿದ್ದ. ನಮ್ಮ ಎಲ್ಲಪ್ಪಂಗೆ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ವಿ. ವಿಡಿಯೋ ಮಾಡ್ತಾ ಇದ್ರು. ನಮ್ಮನೆ ಹತ್ರ ನಾವೇನೇ ಪಾರ್ಕಲ್ಲಿ ಇವೆಂಟ್ ಮಾಡಿದ್ರು ನಮಗೆಲ್ಲ ಶಾಪಿಂಗಲ್ಲಿ ಮತ್ತು ಅಡುಗೆ ಮಾಡೋದ್ರಲ್ಲೆಲ್ಲ ಹೆಲ್ಪ್ ಮಾಡೋದು ದರ್ಶುನೇ. ನಾನು ಮನೆಯಿಂದ ಪಾತ್ರೆ ತಗೊಬರೋಕೆ ಹೋದೆ. ಆವಾಗ ಹೊರಗಡೆಯಿಂದ ಒಂದು ರೌಂಡ್ ವಿಡಿಯೋ ಮಾಡ್ಕೊಬಂದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಸ್ವರ್ಗನೇ ಮೇಲಿಂದ ಕೆಳಗೆ ಇಳಿದು ಬಂದಿದೆ ಅನ್ನೋ ಥರ ಇತ್ತು. ಮಟನ್ನು ಸಂಜೆ ಸಿಗಲ್ವಲ್ಲ ಅಂತೇಳಿ ಮಧ್ಯಾಹ್ನನೇ ತರಿಸಿದ್ವಿ. ನಮ್ಮ ದೊಡ್ಡತ್ತೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಧ್ಯಾಹ್ನನೇ ಹುರಿದಿಟ್ಟಿದ್ರು. ಬೋಟಿ ಎಲ್ಲ ಆಮೇಲೆ ಸಂಜೆನೇ ಬೇಯಿಸ್ಕೊಂಡ್ವಿ, ಅದನ್ನಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ರು. ಅಣ್ಣ ಅದು ಹೆಂಗೋ ಶೇಕ್ ಮಾಡ್ತಿದ್ರಲ್ಲ, ಮಾಡಿ ಶೇಕ್ ಮಾಡೋಣ, ಪರವಾಗಿಲ್ಲ. ನಮ್ಮ ಚಿಕ್ಕ ಮಾವ ತಮಾಷೆ ಮಾಡ್ತಿದ್ರು. ತಡಿಯಪ್ಪ ನಾನೊಂದು ಕೈ ಹಾಕ್ತೀನಿ, ನೀವೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ರೆ ನಾನೇನು ಮಾಡಿದ್ದೆ ಅನ್ನೋದೊಂದು ಸಾಕ್ಷಿಗಿರಲಿ ಅಂತ ಹೇಳ್ಬಿಟ್ಟು. ನಮ್ಮ ತುಂಟ ಯಶ್ವಿನ್ ಬಂದ್ಬಿಟ್ಟು ಮಿಕ್ಸಿ ಆಫ್ ಆದ್ಮೇಲೆ ಆನ್ ಮಾಡ್ಬಿಟ್ಟ. ಹಸಿರು ಮೆಣಸಿನ್ಕಾಯಿ ರುಬ್ಬುತ್ತಿದ್ದು ಯಪ್ಪ ಸದ್ಯ ಯಾರಿಗೂ ಏನೋ ಆರ್ಲಿಲ್ಲ. ಆ್ಯಸ್ ಯೂಶುವಲ್ ನಮ್ಮ ಸಿ ಬಾಸ್, ನಮ್ಮ ಚಂದ್ರಣ್ಣ ಮಾಮೂಲಿ ಮಕ್ಕಳನ್ನ ತಮಾಷೆ ಮಾಡ್ಕೊಂಡು ಆಟ ಆಡಿಸ್ಕೊಂಡು ಅವ್ರಿಗೆ ಮಿಕ್ಸಿನ ಹೆಂಗೆ ರುಬ್ತೀನಿ ನೋಡು ಅಂತ ತೋರಿಸ್ಕೊಂಡು ಇದು ಮಾಡ್ತಾಯಿದ್ರು. ನನ್ನ ಮಕ್ಕಳು ಮೂಕ ವಿಸ್ಮಿತವಾಗಿ ನೋಡ್ತಿದ್ರು. ನಾವೆಲ್ಲ ಖಾರ ರುಬ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಭಾವ ಒಲೆ ಹಚ್ಚಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ದೊಡ್ಡ ಭಾವ ಸಿ ಬಾಸು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದರು. ನಮ್ಮ ದರ್ಶು ಚಿಕನ್ ವಡೆ ಮಾಡ್ತೀನಿ ಅಂತೇಳಿ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದ. ಬೋಟಿ ಎಲ್ಲ ನಾವು ವಿಷಲ್ ಹೊಡ್ಸಿದ್ವಿ, ಅದನ್ನು ಕ್ಲೀನ್ ಮಾಡ್ಕೊಬೇಕಿತ್ತು. ಯಾವ್ದು ಕಬಾಬು ತೋರ್ಸು. ಈ ಕಡೆ ಕಬಾಬು, ಈ ಕಡೆ ಚಿಲ್ಲಿ ಚಿಕನ್, ಇದು ಚಿಕನ್ ವಡೆಗೆ. ಇದು ಮಾಮೂಲಿ ಕ್ಲೀನ್ ಮಾಡ್ತಾ ಇದೀನಿ, ಸೆಪರೇಟ್ ಮಾಡ್ತಾ. ಆಲೂಗಡ್ಡೆ ಅದಕ್ಕೆ ಬೇಯಿಸ್ಕೊಂಡಿರೋದು. ಆಲೂಗಡ್ಡೆ ಚಿಕನ್ ವಡೆಗೆ. ಮಟನ್ ಅಂತೂ ಮಧ್ಯಾಹ್ನನೇ ತೊಳೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಮ್ಮ ಅತ್ತೆ ಇಟ್ಟಿದ್ರಲ್ವ, ಅದನ್ನೇ ನಮ್ಮ ಅಕ್ಕ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ರು. ಶಿವಣ್ಣನ ಬೋಟಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ವಿ. ಜಾಬ್ ಕೊಟ್ಟದವ್ರು ಇವರು. ಯಲ್ಲಪ್ಪ ಮತ್ತು ಶಿವಣ್ಣ ಸೇರಿ ಅದನ್ನು ಬೋಟಿನ ಕ್ಲೀನ್ ಮಾಡಿಕೊಟ್ರು. ಯಲ್ಲಪ್ಪ ಆ್ಯಕ್ಚುಲಿ ಮಟನ್ ತಿನ್ನಲ್ಲ. ಆಮೇಲೆ ಬೋಟಿ ಕ್ಲೀನ್ ಮಾಡ್ತಾ ಸ್ಮೆಲ್ಲು ನಂಗೆ ಆಗ್ತಿಲ್ಲ ಅಂದರು. ಆಮೇಲೆ ಶಂಕರಣ್ಣ ಬಂದರು ಬೋಟಿ ಕ್ಲೀನ್ ಮಾಡೋದಕ್ಕೆ. ಶಿವಣ್ಣ ಮತ್ತು ಶಂಕರಣ್ಣ ಇಬ್ಬರು ಸೇರಿ ಬೋಟಿನ ಕ್ಲೀನ್ ಮಾಡಿಕೊಟ್ರು. ಆ್ಯಕ್ಚುಲಿ ಅಣ್ಣ ಏನಣ್ಣ ಮಾಡ್ತೀರಾ ನೀವು? ದರ್ಶು ಕಬಾಬ್ ರೆಡಿ ಆಯ್ತಾ? ಒಂದೇ ರುಬ್ಬದಿನ
ನೀರು ಕೊಡ್ಬೇಕಾ? ನೀರು ಕೊಡ್ಲಾ? ಕೊಟ್ಟೆ. ಹಾಂ, ನಮ್ಮ ಮನೆಯವರು ಕಾರಳಿಗೆ ಹೋಗಿದ್ರು ಎಲೆ ಮತ್ತು ಜೊಪ್ಪೆ ಅದೆಲ್ಲ ತಗೊಬರೋದಕ್ಕೆ. ದರ್ಶು ಚಿಲ್ಲಿ ಚಿಕನ್ ವಡೆ ಮತ್ತು ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದ. ಶಿವಣ್ಣ ಅದು ಬೋಟಿ ಬೇಯಿಸಿದ್ ಕ್ಲೀನ್ ಮಾಡಿದ್ದೆಲ್ಲನೂ ಕಟ್ ಮಾಡಿ ಕೊಡ್ತಾ ಇದ್ರು. ನಮ್ಮ ಮನೆಯವರು ಅನ್ನಕ್ಕೆ ನೀರಿಟ್ಕೊಂಡು ನಮ್ಮ ಬಾವ ಅವರು ಕೈಯೇಜ್ ನೋಡೋ ನೀರು ಸರಿ ಇದೆಯಾ ಅಂತ ಹೇಳಿ ತಮಾಷೆ ಮಾಡಿಕೊಂಡು ಇದು ಮಾಡ್ತಾ ಇದ್ರು. ನಮ್ಮ ಚಿಕ್ಕತ್ತೆ ಮತ್ತು ನನ್ನ ಮೈದ್ನ ಆಶು, ನನ್ನ ನಾದ್ನಿ ಸಾನ್ವಿ ಎಲ್ಲರೂ ಇವ್ರು ಆಡೋ ಕಪಿ ಚೇಷ್ಟೆಗಳನ್ನ ನೋಡಿ ನಗ್ತಾ ಇದ್ರು. ನೀವು ಪಾರ್ಕಲ್ಲಿ ಬೋಟಿ ಸಾಂಬಾರು ಅದೆಲ್ಲ ರೆಡಿ ಮಾಡ್ಕೊಳ್ಳಿ, ನಾವು ಮನೆಗೆ ಹೋಗಿ ಮುದ್ದೆ ತಿರ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡತ್ತೆರು ಮತ್ತು ನಮ್ಮ ಅತ್ತೆ ಎಲ್ಲರೂ ಹೋಗಿ ಮುದ್ದೆಗೆ ಮನೆಯಲ್ಲೇ ಕಟ್ಟಿದ್ರು. ಅಲ್ಲಿ ಮನೆಯಿಂದನೇ ಕಟ್ಕೊಂಡು ಅಲ್ಲಿಗೆ ಬಂದರು ಹಾಟ್ ಬಾಕ್ಸಿಗೆ ಹಾಕ್ಕೊಂಡು. ನಮ್ಮ ದರ್ಶು ಚಿಕನ್ ವಡೆ ಕುತ್ಕೊಂಡು ಬಟ್ಟೆನ್ ಥರ ಅಲ್ಲೇ ಕುತ್ಕೊಬಿಟ್ಟಿದ್ದ. ವಡೆ ಬೇಯಿಸ್ತಾ ಪ್ಲೇಟಿಗೆ ಹಾಕೊಂಡು ಕೊನೆಗೆ ವಡೆನೇ ಇಲ್ದಂಗೆ ಆಗಿತ್ತು. ಹೇಳೋ ದರ್ಶು, ಏನು ಮಾಡ್ತೀರಾ ನೀನು? ಸಾಕು, ತೆಗ್ದುಬಿಡಿ ಸೌದೆಗಳು ಗಟ್ಟಿ. ಡ್ರಿಂಕ್ಸ್ ತಗೋತಾ ಇದ್ದವ್ರಿಗೆ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಫಸ್ಟೇ ಚಿಲ್ಲಿ ಚಿಕನ್ ವಡೆ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟ. ಅವನು ಹಾಕೋದು ಬೀಳ್ಬೇಕು. ಚಿಕ್ಕ ಮೈದ್ನ ಎಲ್ರಿಗೂ ಓಡ್ಕ ಬಿಯರು ಮತ್ತು ವೈನು ಎಲ್ಲ ಸಪ್ಲೈ ಮಾಡ್ತಾ ಇದ್ದ. ಬಕ್ಕಾಡಿ, ಬ್ರೀಸರು, ವೈನು, ಬಿಯರು ಎಲ್ಲ ಇತ್ತು. ದೊಡ್ಡವರೆಲ್ಲ ಹಾಟ್ ಡ್ರಿಂಕ್ಸ್ ತೊಗೊಂಡ್ರು. ನಮ್ಮ ಮಾಮ ಕ್ಯಾಂಟೀನಿಂದ ತಗೊಬಂದಿದ್ರು. ಬ್ಲೆಂಡರ್ ಸ್ಪ್ರೈಡು, ಬ್ಲ್ಯಾಕ್ ಆ್ಯಂಡ್ ವೈಟು. ಏನು ಡೀಸೆಂಟಾಗಿ ನಿಂತವ್ರು ಗೊತ್ತವರು. ಚಿಕ್ಕ ಮಾವ ತಮಾಷೆ ಮಾಡ್ತಿದ್ರು, ಓಡ್ಕ ಅಂದ್ರೆ ಬೇಕು ಅಂತಿರಲ್ರು ಅಂತ ಹೇಳ್ಬಿಟ್ಟು. ಹಂಗೆ ತಮಾಷೆ ಮಾಡ್ಕೊಂಡು 12 ಗಂಟೆ ಆಗಿದ್ದೆ ಗೊತ್ತಾಗ್ಲಿಲ್ಲ. 12 ಗಂಟೆಗೆ ಎಲ್ರು ಕೇಕ್ ಕಟ್ ಮಾಡೋಣ ಅಂತ ಯಾರ್ಯಾರು ಊಟ ಮಾಡಿದ್ರು ಯಾರ್ಯಾರು ಬಿಟ್ರೋ ಒಂದು ಗೊತ್ತಾಗ್ಲಿಲ್ಲ. ಆಮೇಲೆ 12 ಗಂಟೆಗೆ ಎಲ್ರು ಒಂದು ಕೇಕ್ ಅಲ್ಲೇ ಕಟ್ ಮಾಡಿ ಎಲ್ಲ ಒಬ್ರಿಗೊಬ್ರು ಅಲ್ಲೇ ತಿನ್ನಿಸ್ಕೊಂಡ್ವಿ. ಟ್ವೆಲ್ವ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿ ಎಲ್ರು ಸ್ವಲ್ಪ ಜನ ಮನೆಗೆ ಹೋದ್ರು. ದೊಡ್ಡವರೆಲ್ಲ ನಮ್ಮ ಮಾವ ಅತ್ತೆ ಮಕ್ಳಿದ್ರಲ್ಲ, ಮಕ್ಳು ಕರ್ಕೊಂಡು ಹೋದ್ರು. ನಾವೆಲ್ಲ ಸ್ವಲ್ಪ 1:30 ರಾತ್ರಿವರೆಗೆ ಅಲ್ಲೇ ಕೂತು ಚಳಿಗೆ ಅಂತೇಳಿ ಬೆಂಕಿ ಕಾಯಿಸ್ಕೊಂಡು ಆಮೇಲೆ 1:30 ಮನೆಗೆ ಹೋದ್ವಿ ನಾವು. ಮತ್ತೆ ರೈಸ್ ಎಲ್ಲ ಜಾಸ್ತಿ ಮಾಡಿದ್ವಿ ರಾತ್ರಿ, ಯಾರು ಊಟ ಮಾಡಲಿಲ್ಲ ಸರಿಗೆ. ಸ್ನ್ಯಾಕ್ಸ್ ತಿಂದ್ವಿ ಅಂತ ಹೇಳ್ಬಿಟ್ಟು ಆಮೇಲೆ ಅದೇ ರೈಸಿಗೆ ಬೆಳಗ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗೋ ಅಷ್ಟಲ್ಲ ಆಲ್ರೆಡಿ ನನ್ನ ಮೈದ್ನ, ನಮ್ಮ ಅತ್ತೆ, ದೊಡ್ಡತ್ತೆ, ಚಿಕ್ಕತ್ತೆ ಎಲ್ಲ ಸೇರಿ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ದೊಡ್ಡತ್ತೆ ಇಡ್ಲಿನೂ ಸಹ ಮಾಡಿತ್ತು, ಮಟನ್ ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ನಮ್ಮ ಚಿಕ್ಕ ಮಾವ ಪಕ್ಕದಲ್ಲಿ ಪಾರ್ಕ್ ಪಕ್ಕ ಇರೋ ಕಟ್ಟೆಗೆ 5,000 ಮೀನು ಮರಿ ಬಿಡಿಸಿದ್ದಾರೆ. ಬೆಳಗ್ಗೆ ಸಂಜೆ ಅದಕ್ಕೆ ಫುಡ್ ಹಾಕ್ತಾ ಇರ್ತಾರೆ. ನಾನು ನೋಡೋಣ ಅಂತ ಹೋದೆ. ಒಂದೊಂದು ಮೀನು 5 kg ಬರುತ್ತೆ ನೋಡು, ಹಳೆ ಮೀನು ಇದ್ದಾವೆ ಅಂತ ಹೇಳಿದ್ರು. ಹತ್ರ ಹೋದೆ. ಲೈಟಿಂಗ್ಸ್ ಪಿಚ್ಚಕ್ಕೆ ನಮ್ಮ ಸುರೇಶ್ ಅಂಕಲ್ ಬಂದಿದ್ರು. ಮೀನು ಯಾವಾಗ ಹಿಡಿತೀರಾ ಹೇಳು ಫಸ್ಟು ಅಂತ ಕೇಳ್ತಾ ಇದ್ರು. ಹೇಳ್ತೀನಿ ಅಂಕಲ್, ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಸುರೇಶ್ ಅಂಕಲ್ ಕೇಳ್ತಿದ್ರಿ, ಏನಿದು ಫುಡ್ ಹಿಂಗೈತಲ್ಲ, ಎಂತ ಫುಡ್ ಹಾಕ್ತೀರಾ ಅಂತ ಕೇಳ್ತಾ ಇತ್ತು.
ನಮ್ ಚಿಕ್ಕತ್ತೆ ಜೋರ್ ಮಾಡ್ತಾ ಇತ್ತು. ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಮಾಡಕ್ ಬಂದಿಲ್ಲ ನೀನು, ಇವಾಗ ಬಂದಿದ್ಯಾ ಅಂತ ಹೇಳಿ ಬಡಿಸ್ಬಾ ಅಂತ. ಆಮೇಲೆ ಎಲ್ರಿಗೂ ಫಸ್ಟು ಇಡ್ಲಿ ಬಡಿಸ್ದೆ. ಇಡ್ಲಿ ಮಟನ್ ಸಾರು, ಆಮೇಲೆ ಚಿತ್ರಾನ್ನ ರೈಸ್ ಹಾಕಿದ್ವಿ. ದರ್ಶು ಚೆನ್ನಾಯ್ತಾ ಮಮ್ಮ? ಚೆನ್ನಾಯ್ತಾ? ದೃಷ್ಟಿ ಆಗುತ್ತೆ ಅಂತ ಮೊದಲೇ ತಿನ್ಕೋತಾರ. ಹೆಂಗಾಯ್ತು ಗುರು? ಅಷ್ಟು ಇನ್ನೊಂದು ಇಡ್ಲಿ ಬೇಕಾ? ಸುಮ್ನೆ ನೋಡಕ್ ನಿಂತಿರೋದ? ಬಡ್ಸತ್ತೆ ರಾತ್ರಿ ಮುದ್ದೆ ಕಟ್ಟಿರೋ ತೆಗ್ದಿರೋದು ಚಿತ್ರಾನ್ನ. ಎಲ್ರಿಗೂ ಇಡ್ಲಿ ಆದ್ಮೇಲೆ ನಮ್ ದೊಡ್ಡತ್ತೆ ಚಿತ್ರಾನ್ನ ಬಡ್ಸಿದ್ರು. ನೀನ ತಿನ್ನುವಂತೆ, ನನ್ ಜೊತೆ ತಿನ್ನುವಂತೆ, ನನ್ ಜೊತೆ ನನ್ ಜೊತೆ ನನ್ ಜೊತೆ ನನ್ ಜೊತೆ. ಆಮೇಲೆ ಅವ್ರದ್ದೆಲ್ಲ ತಿಂಡಿ ಆದ್ಮೇಲೆ ನಾನು, ನಮ್ ಚಿಕ್ಕತ್ತೆ, ನಮ್ ದೊಡ್ಡತ್ತೆ ಮತ್ತೆ ನನ್ನ ನಾದ್ನಿ ಎಲ್ಲ ಕುತ್ಕೊಂಡು ತಿಂಡಿ ತಿಂದ್ವಿ. ನಾನು ಕಾಫಿ ಮಾಡ್ಕೊಂಡು ಕುಡ್ದು ಇಲ್ಲಿ ಬಂದು ದೊಡ್ಡಮ್ಮ ಒಂಚೂರು ಕತ್ತಿ ಈ ಕಡೆ. ಅವೆಲ್ಲ ಇರಬೇಕು ಅಂದ್ರೆ ಒಂದೆರಡು ಹಾಕ್ತೆ. ಎಲ್ಲಾರ್ದು ತಿಂಡಿ ಆದ್ಮೇಲೆ ಟೀ ಕುಡಿಯೋದು ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಅಭ್ಯಾಸ. ಅದಕ್ಕೆ ನಮ್ಮ ಚಿಕ್ಕ ಮಾವ ನಾನು ಸ್ಪೆಷಲ್ ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪುದೀನ ಶುಂಠಿ ಎಲ್ಲ ತರಿಸ್ಕೊಂಡು 20 ಸಾಕ್ಬಿಡಿ. ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ಕೊಂಡು ಟೀ ಪುಡಿ ಹಾಕೊಂಡು ಟೀ ಮಾಡಿದ್ರು. ಅದ್ರಲ್ಲಿ ಬೇರೆ ನಮ್ಮ ಚಿಕ್ಕ ಮಾವ ಗ್ಯಾಸ್ನ ಆಫ್ ಮಾಡಕ್ ಹೋಗಿ ಜಾಸ್ತಿ ಮಾಡ್ಬಿಟ್ಟು ಟೀ ಉಕ್ಕಿಸ್ಬಿಟ್ರು. ಆಮೇಲೆ ನಮ್ಮ ಶಂಕರಣ್ಣ ಇದ್ದವ್ರೆಲ್ರಿಗೂ ಟೀ ತಂದು ಕೊಟ್ರು. ಹೊಸ ವರ್ಷ ಅಲ್ವಾ, ಮಕ್ಕಳು ನೋಡಂಗಾಗೈತೆ ಅಂತೇಳಿ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ ಫೋನ್ ಮಾಡಿದ್ರು. ಆಮೇಲೆ ನಾನು, ನಮ್ಮ ಮನೆಯವರು ಮತ್ತು ಮಕ್ಕಳು ಹೋದ್ವಿ ಚಂದ್ರಪಟ್ಟಣಕ್ಕೆ. ಆಮೇಲೆ ಅಲ್ಲೂ ಮಟನ್ ಸಾರು ಮತ್ತು ಚಿಕನ್ ಚಾಪ್ಸ್ ಮಾಡಿದ್ರು ಅಮ್ಮ. ಊಟ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ನನ್ನ ತಮ್ಮ ನನ್ನ ಮಗಂಗೆ ಅದೇನೋ LED ಲೈಟ್ ಬರೋದು ಗ್ಲಾಸ್ ತಗೊಬಂದಿದ್ದ. ಅದನ್ನ ಹಾಕೊಂಡು ಅವನು TV ನೋಡೋದು ಮತ್ತು ಅವ್ನು ಚಿಕ್ಕೋನು ಅದಕ್ಕೋಸ್ಕರ ಗಲಾಟೆ ಮಾಡೋದು ಎಲ್ಲ ದೊಡ್ಡ ಜಗಳನೇ ಆಗೋಯ್ತು ಅವರಿಬ್ರು ಮಧ್ಯೆ. ಆಮೇಲೆ ಚಂದ್ರಪಟ್ಟಣದಿಂದ ಬರ್ತಾ ನನ್ನ ಮಗ ಚಿಕ್ಕೋನು ರೊಚ್ಚಿಗೆ ಎದ್ಬಿಟ್ಟಿದ್ದ. ಅವ್ರ ಅಪ್ಪನ ಕೈ ಕಚ್ಕೊಳ್ಳೋದು, ಹಿಂದೆಯಿಂದ ಹೊಟ್ಟೆ ಕಚ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದ. ಟಾರ್ಗೆಟ್ ಮಿಸ್ ಆದ್ರೆ ನೀನ್ ಕಚ್ಕೋತಾನೆ. ಆಮೇಲೆ ಚಂದ್ರಪಟ್ಟಣದಿಂದ ಬರೋಷ್ಟರಲ್ಲೇ 5:30 ಆಗಿತ್ತು. ಆಮೇಲೆ ಮತ್ತೆ ಪ್ಲ್ಯಾನ್ ಮಾಡಿದ್ವಿ, ಇಲ್ಲೇ ಪಾರ್ಕಲ್ಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಹೊಸ ವರ್ಷ ಅಲ್ವಾ, ಉಪ್ಪಿಟ್ಟು ಕೇಸರಿ ಬಾತು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ನೋಡಿದ್ರೆ ಕೊನೆಗೆ ಟೊಮೆಟೊ ಪಲಾವ್ಗೆ ಹೋಗಿ ನಿಂತ್ಕೊಂತು. ಯಶ್ವಿನು ಭವಿಷು ನಮ್ಮ ಸಿ ಬಾಸ್ನ ರೇಗಿಸ್ಕೊಂಡು ಇಲಿ ಹುಲಿ ಅಂದ್ಕೊಂಡು ತಮಾಷೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕ ಚಳಿ ಅಲ್ವಾ ಅಂತ ಎಲ್ರಿಗೂ ಟೀ ಕಾಯಿಸ್ಕೊಟ್ರು. ನಮ್ಮ ದರ್ಶು ಮೊಸರು ಬಜ್ಜಿಗೆಲ್ಲ ಚಾಪ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು, ಆಮೇಲೆ ಬಜ್ಜಿಗೆಲ್ಲ ಹಿಟ್ಟೆಲ್ಲ ಕಲಸಿಟ್ಕೊಂಡು ರೆಡಿ ಮಾಡ್ಕೊಂಡ. ಅವನೇ ಬಜ್ಜಿ ಮಾಡ್ದ. ಅಕ್ಕ ನಾನು ಫಸ್ಟ್ ಎಲ್ರಿಗೂ ಊಟ ಕೊಟ್ವಿ. ಅವರೆಲ್ರದ್ದು ಊಟ ಆದಮೇಲೆ ನಾನು, ದರ್ಶು ಮತ್ತು ನಮ್ಮ ಅಕ್ಕ ಕುತ್ಕೊಂಡು ಊಟ ಮಾಡಿದ್ವಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.